ಎಂಬುದಾಗಿ ಹೇಳ್ತಾರೆ. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸಹ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ನ ಕರ್ಮಣಾನ ಪ್ರಜೆಯಾದನೇನ ತ್ಯಾಗೇ ನೈಕೆ ಅಮೃತತ್ವ ಮಾನುಷು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಜತೆಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಜತೆಯ ಸತ್ವಸ್ವಾಹ. ಎಲ್ಲವನ್ನೂ ಭಗವಂತ ನಿನಗೆ ಅರ್ಪಣೆ ಮಾಡಿ ಈ ಸನ್ಯಾಸ ಧರ್ಮದಲ್ಲಿ ಎಲ್ಲರನ್ನೂ ಒಂದಾಗಿ ಕಾಣ್ತೇನೆ, ಎಲ್ಲರಿಗೂ ದೇವರ ಕೃಪೆಯನ್ನು ನೀಡ್ತೇನೆ ಅಂತ ಹೇಳಿ ಸನ್ಯಾಸಿಗಳಿದ್ದಾರೆ. ಅಂತಹ ಪುಣ್ಯಾತ್ಮರಿಗೆ ಪಾದ ತೊಳೆದು ಅವರ ಆಶೀರ್ವಾದವನ್ನು ಪಡ್ಕೊಂಡಂತಹ ಯಾವ ಶೌನಕಾದಿ ಮಹರ್ಷಿಗಳು ಸೂತ ಪೌರಾಣಿಕರನ್ನ ಉಚಿತ ಆಸನದಲ್ಲಿ ಕುಳ್ಳಿರಿಸಿ ಹೇಳ್ತಾರೆ, ಹೇ ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಜಪ ತಪ ಅನುಷ್ಠಾನಗಳನ್ನೆಲ್ಲ ನಡೆಸ್ಕೊಂಡು ಬರ್ತಾ ಈ ದಿವಸ ಯಜ್ಞ ಯಾಗಾದಿಗಳನ್ನು ಮಾಡಿದ್ವಿ. ಅದರ ಫಲವಾಗಿ ನಮಗೊಂದು ಸಂತೃಪ್ತಿ ಸಿಕ್ತು. ಹಾಗೆ ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ವಿಧವಾದ ಮಹಾಜನಗಳು, ನಾವು ನೀವು ಎಲ್ಲ ಇದೀವಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳೆಲ್ಲ ಅರಿಷಡ್ ವರ್ಗಾದಿಗಳಿಂದ ತುಂಬಿ ಹಾಗೆ ಅನೇಕ ಒಂದು ಪಾಪಕರ್ಮಗಳಿಗೆ ಸಿಲುಕಿ ನಾನಾ ಯೋನಿಗಳಲ್ಲಿ ಉದ್ಭವಿಸಿ ಅನೇಕ ವಿಧವಾದ ದುಃಖ ದುಮ್ಮಾನಗಳನ್ನ ಪಡ್ತಾ ಇರ್ತಕ್ಕಂತಹ ನರಮಾನವರಿಗೆ ಯಾವ ರೀತಿಯಲ್ಲಿ ಕ್ಷಮೆ ಯಾಚಿಸಬಹುದು, ಅವರು ಯಾವ ರೀತಿಯಲ್ಲಿ ಕ್ಷಮೆಗೆ ಅರ್ಹರಾಗಿರ್ತಾರೆ, ಯಾವ ರೀತಿ ಅವರ ದೋಷವನ್ನು ಪರಿಹಾರ ಮಾಡ್ಕೋಬಹುದು ಎಂಬುದಾಗಿ ಕೇಳ್ತಾರೆ. ಅವಾಗ ಶೌನಕ ಮಹರ್ಷಿಗಳಿಗೆ ಸೂತ ಪೌರಾಣಿಕರು ಹೇಳ್ತಾರೆ, ಅಯ್ಯ, ಇದೇ ರೀತಿಯಲ್ಲಿ ಬ್ರಹ್ಮ ಮಾನಸ ಪುತ್ರನಾಗಿರ್ತಕ್ಕಂತಹ ನಾರದ ಮಹರ್ಷಿ ಭೂಲೋಕ ಸುರಲೋಕ ತಪೋಲೋಕಾದಿಗಳನ್ನೆಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಭೂಲೋಕ ಸುರಲೋಕ ತಪೋಲೋಕಾದಿಗಳನ್ನೆಲ್ಲ ಭೂಲೋಕದಲ್ಲಿ ಬಂದು ನೋಡ್ತಾರೆ ನಾರದ ಮಹರ್ಷಿಗಳು. ಅಲ್ಲಿ ಸೃಷ್ಟಿಯಾಗಿರತಕ್ಕಂತಹ ಇರುವೆ 84 ಇರುವೆ ಆದಿಯಾಗಿ 84 ಕೋಟಿ ಜೀವರಾಶಿಗಳಲ್ಲಿ ನರ ಮಾನವನಾದರೂ ಅನೇಕ ಪಾಪ ಕರ್ಮಗಳಿಗೆ ಸಿಲುಕಿ ನಾನಾ ಯೋನಿಗಳಲ್ಲಿ ಉದ್ಭವಿಸಿ ದುಃಖ ದುಮ್ಮಾನಾದಿಗಳು ಕಷ್ಟ ಕಾರ್ಪಣ್ಯಾದಿಗಳು ಭವ ಬಂಧನಾದಿಗಳು ರೋಗ ರುಜಿನಾದಿಗಳನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನೋಡಿದ ನಾರದ ಮಹರ್ಷಿಗಳಿಗೆ ಅನ್ನಿಸ್ತು, ಇದಕ್ಕೇನಾದ್ರು ಪರಿಹಾರ ಕಂಡುಹಿಡಿಯಬೇಕಲ್ಲ ಪರಮಾತ್ಮ ಅಂತ ಹೇಳಿ ಶ್ರೀಮನ್ ನಾರಾಯಣ ಸ್ಮರಣೆ ಮಾಡ್ಕೊಂಡು ವೈಕುಂಠಕ್ಕೆ ಬರ್ತಾ ಇದ್ದಾರೆ ನಾರದ ಮಹರ್ಷಿಗಳು. ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟಿರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಂತ್ರದ ಹಾಗೆ ನಾರಾಯಣ ನಾರಾಯಣ. ಈ ಪ್ರಕಾರದಲ್ಲಿ ಶ್ರೀಮನ್ನಾರಾಯಣ ಸ್ಮರಣೆ ಮಾಡಿ ವೈಕುಂಠಕ್ಕೆ ನಾರದ ಮಹರ್ಷಿಗಳು ಬಂದರು. ಅಲ್ಲಿ ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ಶ್ರೀಮನ್ನಾರಾಯಣ ಆದಿಶೇಷನನ್ನೇ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಲೋಕ ಚಿಂತನೆಯಲ್ಲಿ ಇರತಕ್ಕಂತಹ ಶ್ರೀಮನ್ ಮಹಾವಿಷ್ಣುವಿಗೆ ನಮಸ್ಕರಿಸಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾರಗಮ್ಯಂ ಹೇ ವಿಷ್ಣುಂ ಭವಯಾರಣಂ ಸರ್ವಲೋಕೈಕನಾಥಂ ಸಕಿರೀಟಕುಂಡಲಂ ಸುಪೀತವಸ್ತ್ರಂ ಚತುರ್ಭುಜಂ ಶ್ರೀಮದ್ರಮಾರಮಣ ಗೋವಿಂದ. ಆ ಪರಮಾತ್ಮನ ಧ್ಯಾನ ಮಾಡಿದಾಗ ಮಹಾವಿಷ್ಣು ಕೇಳ್ತಾರೆ, ಏನಪ್ಪ ನಾರದ ಮಹರ್ಷಿ ಇವತ್ತು ಯಾತಕ್ಕೆ ಬಂದಿದ್ದೀನಿ, ಸುಮ್ಮನೆ ಬರೋದಿಲ್ವಲ್ಲ, ಏನಿವತ್ತು ವಿಷಯ ಅಂತ. ಸ್ವಾಮಿ, ಇಹಲೋಕದಲ್ಲಿ ಸೃಷ್ಟಿಯಾಗಿರತಕ್ಕಂತಹ ಈ ಎಲ್ಲ ಜೀವ ಜಂತುಗಳು ಅದರಲ್ಲೂ ನರಮಾನವನು ಅನೇಕ ಪಾಪಕರ್ಮಗಳಿಗೆ ಸಿಕ್ಕಿದ್ದಾನಲ್ಲ, ಆ ದೋಷ ಪರಿಹಾರವಾಗಬೇಕು. ಅಯ್ಯ, ಕರ್ಮಣ್ಯೇವಾಧಿಕಾರೇಶು ಮಾಫಲೇಶು ಕದಾಚನ. ಅವರವ್ರು ಮಾಡಿರೋ ಪಾಪಕ್ಕೆ ಕರ್ಮಕ್ಕೆ ಅನೇಕ ವಿಧವಾದ ದುಃಖ ದುಮ್ಮಾನಾದಿಗಳು ರೋಗ ರುಜಿನಾದಿಗಳು ಬಹುಬಂಧನಾದಿಗಳು, ಮಾಡಿರ್ತಕ್ಕಂತಹ ಪುಣ್ಯಕ್ಕೆ ಪರೋಪಕಾರಕ್ಕೆ ತಕ್ಕಂತಹ ಅಧಿಕಾರ ಅಂತಸ್ತು ದಕ್ಷತೆ ಇವೆಲ್ಲವನ್ನು ಪಡೀತಾರಪ್ಪ. ಆದ್ರಿಂದ ಮಾಡಿರ್ತಕ್ಕಂತಹ ಕರ್ಮಗಳನ್ನ ಕರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ಮಗಳನ್ನ ಮಾಡದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಅದೇ ದೇವರ ಪೂಜೆ, ಅದೇ ದಾನ ಧರ್ಮ, ಅದೇ ಪರೋಪಕಾರಪ್ಪ. ನೀವು ಪೂಜೆನೇ ಮಾಡಬೇಕು ಅಂತಿದ್ರೆ ನೀವು ಸತ್ಯನಾರಾಯಣ ಎಂಬ ಒಂದು ವ್ರತವನ್ನ ಮಾಡಬಹುದು. ಆ ಸತ್ಯನಾರಾಯಣ ವ್ರತವನ್ನ ಪೂಜೆ ಮಾಡುವಂತಹ ಸ್ಥಳವನ್ನ ಕುರಿಸಿ
ಆರಿಸಿ ರಂಗವಲ್ಯಾದಿಗಳಿಂದ ಅಲಂಕಾರ ಮಾಡಿ ಬಾಳೆಕಂದು ಮಾಂಸತ್ತು ಕಬ್ಬಿನ ತೊಂಡೆ ಇತ್ಯಾದಿ ಸಸ್ಯಗಳಿಂದ ಮಂಟಪವನ್ನು ನಿರ್ಮಾಣ ಮಾಡಿ ಶಕ್ತಿ ಇತ್ತು ಮನಸ್ಸಿತ್ತು ಅಂತಹ ದಿವ್ಯವಾದ ಹೂವಿನ ಮಂಟಪಾದಿಗಳಿಂದ ಪರಮಾತ್ಮನಿಗೆ ಅಲಂಕಾರ ಮಾಡಿ ಕಲಶವನ್ನು ಸ್ಥಾಪನೆ ಮಾಡಿ ಪ್ರತಿಬಿಂಬವನ್ನು ಇಟ್ಟು ಆವಾಹನೆಯನ್ನು ಮಾಡಿ ಪರಮಾತ್ಮನ ದಿವ್ಯವಾದ ಪ್ರತಿಮೆಗಳಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳೆನೀರು ಇತ್ಯಾದಿ ಪಂಚಾಮೃತಗಳನ್ನ ಶ್ರೀ ಸೂಕ್ತ ಪುರುಷ ಸೂಕ್ತ ನಾರಾಯಣ ಸೂಕ್ತಾದಿಗಳಿಂದ ಅಭಿಷೇಕಾದಿಗಳನ್ನು ಮಾಡಿ ಭಗವಂತನಿಗೆ ದಿವ್ಯವಾದ ವಸ್ತ್ರ ದಿವ್ಯವಾದ ಗಂಧ ದಿವ್ಯವಾದ ಅರಿಶಿನ ಕುಂಕುಮಾದಿಗಳಿಂದ ಅಲಂಕಾರ ಮಾಡಿ ಜಾತಿ ಚಂಪಕ ಬಿಲ್ವ ಪತ್ರ ರಚಿತಂ ಪುಷ್ಪಂಚ ಧೂಪಂ ತಥಾ ಎಂಬಂತೆ ನಾನಾ ವಿಧವಾದ ಹೂಗಳಿಂದ ಅಲಂಕಾರಾದಿಗಳನ್ನು ಮಾಡಿ ಭಗವಂತನಿಗೆ ಬಿಲ್ಪತ್ರೆ ಬನ್ನಿಪತ್ರೆ ತುಳಸಿ ಪತ್ರೆ ಒಂದಕ್ಕೆ ಮರುಗಾದವನ ದಾಳಿಂಬೆ ಪತ್ರೆ ಆಲನೆ ಚಿಗುರು ಅರಳಿಯಲೆ ಚಿಗುರು ಮಾವಿನೆಲೆ ಚಿಗುರು ಇತ್ಯಾದಿ ಪತ್ರಗಳನ್ನು ಮಲ್ಲಿಗೆ ಹೂವು ಕಾಕಡ ಹೂವು ಸುಗಂಧರಾಜ ಹೂವು ಸೇವಂತಿಗೆ ಹೂವು ಸಂಪಿಗೆ ಹೂವು ತಾವರೆ ಹೂವು ನೋಡಿ ನಿಮ್ಗೆಲ್ಲ ಹೂಗಳು ಸಿಕ್ಕಿದೆ ಪ್ರತಿಯೊಂದು ಹೂಗಳನ್ನು ಓಂ ಗೋವಿಂದ ಓಂ ನಾರಾಯಣ ಓಂ ಹರೇ ಎಂಬಂತಹ ದಿವ್ಯವಾದ ನಾಮಗಳಿಂದ ಅರ್ಚನಾದಿಗಳನ್ನು ಮಾಡಿ ತದನಂತರದಲ್ಲಿ ಸುಗಂಧಯುಕ್ತವಾಗಿರ್ತಕ್ಕಂತಹ ಧೂಪ ದೀಪವನ್ನು ಸಮರ್ಪಣೆ ಮಾಡಿ ನೈವೇದ್ಯಾರ್ಥವಾಗಿ ರವೆಯನ್ನು ತುಪ್ಪದಲ್ಲಿ ಹುರಿದು ಹಾಲಿನಲ್ಲಿ ಪರಿಪಕ್ವವಾಗಿ ಬೇಯಿಸತಕ್ಕಂತಹ ಸಪಾದ ಭಕ್ಷ್ಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಭಗವಂತನು ಸೃಷ್ಟಿ ಮಾಡಿರ್ತಕ್ಕಂತಹ ನಾನಾ ವಿಧವಾದ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ತಾಂಬೂಲವನ್ನು ಅರ್ಪಿಸಿ ಧೂಪದೀಪಾದಿ ಮಹಾನೈವೇದ್ಯ ನಂತರದಲ್ಲಿ ಮಹಾಮಂಗಳನ್ನು ಮಾಡಿ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಟ್ಟು ದಾನ ಧರ್ಮವನ್ನು ಮಾಡಿ ಹಾಗೆ ತಾನು ಈ ವ್ರತವನ್ನ ಕನಿಷ್ಠ ಅಂದ್ರೆ ಒಂದು 5 ವ್ರತಗಳನ್ನ ಮಾಡಿದ್ರೆ ಇದರ ಅನುಭವ ಬರುತ್ತೆ ಅಂತ ದಿನೇಶ್. ನೀವು ಮುಂದಿನ ವರ್ಷ ಇದೇ ಡೇಟ್ಗೆ ಪ್ರತಿ ತಿಂಗಳು ಪ್ರತಿ ವರ್ಷನೂ 5 ವ್ರತ ಮಾಡಬೇಕು ಅಂತ ನಿಬಂಧನೆ ಇಲ್ಲ. 5 ಸಲ ಮಾಡಿದ್ರೆ ನಿಮ್ಗೊಂದು ಮಾಸ್ಟರ್ ಹೇಗೆ ಒಂದು ಪಟ್ಟಿಯನ್ನು ಪೂರ ಮಾಡಿ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾರೋ ಹಾಗೆ ಈ ಒಂದು ದಿವ್ಯವಾದ ಪೂಜೆನಲ್ಲೂ ಅಷ್ಟೇ ತಿಳುವಳಿಕೆ ಬರೋದಕ್ಕೋಸ್ಕರ ಕನಿಷ್ಠ ಒಂದು 5 ವ್ರತ ಮಾಡಿದ್ರೆ 5 ಸಲ ಮಾಡಿದ್ರೆ ಒಂದು ಅನುಭವ ಬರುತ್ತೆ ಅಂತಾನೆ ಹೊರತು ದೇವರೇನು ಶಿಕ್ಷೆ ಕೊಡೋದಿಲ್ಲ. ನಿಮ್ಗೆ ಯಾವಾಗ ಬೇಕೋ ಅವಾಗ ಪರಮಾತ್ಮನ ಪೂಜೆನ ಮಾಡ್ಬೋದು. ಈ ರೀತಿ 5 ವ್ರತ ಅಥವಾ ನಿರಂತರ ದೇವರು ಶಕ್ತಿ ಕೊಟ್ಟರೆ ಪುಣ್ಯಾತ್ಮರು ಕೆಲವರು ನೋಡಿದಿರಲ್ಲ, ಪ್ರತಿ ಹುಣ್ಣಿಮೆಯಲ್ಲಿ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಆ ರೀತಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಶಕ್ತಿಗೆ ಪರಮಾತ್ಮನ ಸೇವೆ ಮಾಡಬೇಕು ಹೊರತು ಯಾವುದು ಬಲವಂತದ ಪೂಜೆ ಸಲ್ಲೋದಿಲ್ಲ. ಈ ಪ್ರಕಾರದಲ್ಲಿ 5 ವ್ರತವನ್ನು ಮಾಡಿ ಆದಿಯಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ಒಮ್ಮೆ ಉದ್ಯಾಪನೆಯನ್ನು ಮಾಡಬೇಕು. ಈ ಪ್ರಕಾರದಲ್ಲಿ ವ್ರತಾಚರಣೆಯನ್ನು ಮಾಡಿ ಸಕಲ ವಿಧವಾದ ಮಂಗಳವನ್ನ ಯಾರು ಪಡ್ಕೊಂಡ್ರು ಮೊದಲನೇದಾಗಿ ವ್ರತನ ಯಾರು ಮಾಡಿದ್ರು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಕಾಶಿನಗರ ನಮ್ಮ ಹಿಂದೂ ಧರ್ಮಕ್ಕೆ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮ ಸದಾನಂದ ಇರ್ತಕ್ಕಂಥ ಅಂತಹ ಬ್ರಾಹ್ಮಣೋತ್ತಮನು ಸಕಲ ವಿದ್ಯಾಸಂಪನ್ನನಾಗಿ ನೇಮ ನಿಷ್ಠೆ ಶ್ರದ್ಧಾಭಕ್ತಿಯನ್ನ ಎಲ್ಲ ಜನಗಳಲ್ಲಿ ವಿಶ್ವಾಸವನ್ನ ಹೊಂದಿ ಶ್ರೀಮಂತಿಕೆಯಿಂದಲೂ ವಿದ್ಯಾವಂತಿಕೆಯಿಂದಲೂ ಬಹಳ ಶ್ರೇಷ್ಠನಾಗಿದ್ದಾರೆ. ಅಂತಹ ವ್ಯಕ್ತಿಗೆ ಕಾಲಕ್ರಮದಲ್ಲಿ ಕರ್ಮಣ್ಯೇ ವಾದಿಕಾರೇಶು ಎಂಬಂತೆ ಅವನ ಕರ್ಮ ಬಲವಾಗಿ ಅಹಂಕಾರಕ್ಕೆ ಗುರಿಯಾಗ್ಬಿಡ್ತಾನೆ. ನಾನು ನನ್ನಿಂದ ಎಂಬತಕ್ಕಂತಹ ದುರಹಂಕಾರದಿಂದ ಇರ್ತಕ್ಕಂತಹ ಐಶ್ವರ್ಯ ಸಂಪತ್ತಿನ ಮದದಿಂದ ದುಷ್ಟ ಜನಗಳ ಸಹವಾಸವನ್ನು ಮಾಡಿ ದುರಾಚಾರಿ ಆಗ್ತಾನೆ. ಕುಡಿತ ಮೆರೆತ ಜೂಜಾಟ ಇತ್ಯಾದಿ ಪಾಪಕರಗಳ ಕರ್ಮಗಳಲ್ಲಿ ತಲ್ಲೀನಾಗ್ಬಿಡ್ತಾನೆ. ದುಡಿಮೆಲೆ ಮರೆತು ಬಿಡ್ತಾನೆ. ಇದೆ ಅಂತ ಕೂತ್ಕೊಂಡ್ರೆ ತಿಂದ್ರೆ ಕುಡಿಕೆ ಹಣ ಸಾಲು. ಇನ್ನು ಕೆಟ್ಟ ಬುದ್ಧಿ ಕಲಿತರೆ ಏನು ಇರ್ತೇನೆ ಎಲ್ಲವನ್ನ ಕಳ್ಕೊಂಡ ದರಿದ್ರನಾಗ್ತಾನೆ. ಆ ದಾರಿದ್ರ್ಯಾವಸ್ಥೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಗಪ್ಪ ದೇವರೇ ಅಂತ ಚಿಂತನೆಯಲ್ಲಿ ಇರುವಾಗ ಆ ಒಂದು ಭಿಕ್ಷಾಯಾಚನೆ ಮಾಡಿದ್ರೆ ಭಿಕ್ಷೆನೂ ಲಭಿಸಲ್ಲ. ಹಾಗೆ ನೋಡಿದವರೆಲ್ಲ ಆಡ್ಕೋತಾರೆ, ನಿಂದಿಸ್ತಾರೆ. ಇದ್ದಾಗ ಮೆರೆದು ಬಿಟ್ಟೆ ನೋಡು ದೇವ್ರು ನಿಮಗೆ ಶಿಕ್ಷೆ ಕೊಟ್ಟ ಅನುಭವಿಸು ಅಂತ ಹೇಳಿ ದೂಷಣೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಈ ಮಾತನ್ನೆಲ್ಲ ಕೇಳಿ ಬಹಳ ದುಃಖಿತನಾಗಿ ಭಗವಂತ ನೀನು ಬಿಟ್ಟರೆ ಇಲ್ಲ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಜನಾರ್ದನ ರಕ್ಷೋ ಮಹೇಶ್ವರ ಎಂಬುದಾಗಿ ಪರಮಾತ್ಮನಿಗೆ ಶರಣಾಗತನಾದಾಗ ಅನಾಥರ ರಕ್ಷಕನಾಗಿರತಕ್ಕಂತಹ ಸ್ವಾಮಿ ಒಬ್ಬನೊಬ್ಬ ವೃದ್ಧ ಬ್ರಾಹ್ಮಣನಾಗಿ ಬಂದು, ಅಯ್ಯ ಸದಾನಂದ, ನಿನ್ನ ಈ ಚಿಂತನೆ ಬಹಳ ಒಂದು ವ್ಯಕ್ತವಾಗ್ತದೆ. ಚಿಂತಿಸಿ ಫಲ ಇಲ್ಲ ಕಣಪ್ಪ, ಅದಕ್ಕೆ ಏನಾದ್ರು ಪರಿಹಾರ ಕಂಡು ಇಟ್ಕೋಬೇಕು. ಆದ್ರಿಂದ ದೇವರು ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಇರ್ತದೆ. ನಿನ್ನ ಈ ಒಂದು ದಾರಿದ್ರ್ಯಕ್ಕೆ ನಿನ್ನ ಅಹಂಕಾರವೇ ಕಾರಣ. ಅದರಿಂದ ಅಹಂಕಾರವನ್ನು ಬಿಟ್ಟು ಸತ್ಸಂಗದಲ್ಲಿ ಇದ್ದು ಸತ್ಯನಾರಾಯಣ ವ್ರತವನ್ನು ನೀನು ಮಾಡಿದೆ. ಆದರೆ ಭಗವಂತನ ಕೃಪೆ ನಿನಗೆಲ್ಲ ಒಳ್ಳೇದಾಗುತ್ತೆ, ಮೊದಲಿನಂತೆ ನೀನು ಒಳ್ಳೆಯ ಶ್ರೇಷ್ಠನಾಗ್ತೀಯ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು. ಅದೇ ಶಾಸ್ತ್ರ ಅಂತ. ಬಂದವ್ರಿಗೆಲ್ಲ ನೀನು ಶನಿಮಾದೇವರು 12ನೇ ಕಡೆ ಇದ್ದಾನೆ, 7ನೇ ಕಡೆ ಇದ್ದಾನೆ, 9ನೇ ಕಡೆ ಇದ್ದಾನೆ, ನೀನು ಹೋಗ್ಬಿಡ್ತೀಯ ಅಂದ್ಬಿಟ್ರೆ ಅವ್ನು ಹೋಗೇ ಬಿಡ್ತಾನೆ ಅಮ್ಮ. ಎಲ್ಲ ದೇವರು ಒಳ್ಳೆಯವನಾಗಿದ್ದಾನೆ.
ನೀನೆಲ್ಲ ತಪ್ಪುಗಳನ್ನು ತಿಳ್ಕೊಂಡು ಒಳ್ಳೇದಾಗಿ ಹೋಗುಪ್ಪ, ದೇವರ ಸೇವೆ ಮಾಡುವ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊ, ನಿಂಗೆ ಒಳ್ಳೇದಾಗುತ್ತೆ ಅಂದ್ರೆ ಅವನು ಖಂಡಿತ ಅವನು ಎದ್ದು ಬಂದ್ಬಿಡ್ತಾನೆ ಕಷ್ಟದಿಂದ. ಅವನಿಗೆ 12ನೇ ಕಡೆ ಶನಿ ಇದ್ದಾನೆ ಅಂದ್ರೆ ಅವನು ಅರ್ಧ ತಳಕ್ಕೆ ಹೋಗ್ಬಿಡ್ತಾನೆ. ಆದ್ರಿಂದ ಭಗವಂತನ ದಿವ್ಯವಾದ ಕೃಪೆಯಿಂದ ತಪ್ಪುಗಳನ್ನ ತಿಳ್ಕೊಂಡು ಒಳ್ಳೇದಾಗಿ ಹೋದ್ರೆ ಶ್ರೇಯಸ್ ಆಗುತ್ತೆ ಅನ್ನೋ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವನು ಭಿಕ್ಷಾ ಯಾಚನೆಗೆ ಹೋಗ್ತಾನೆ, ಭಿಕ್ಷೆ ಕೊಡ್ತಾರೆ. ಹಾಗೆ ಅವನ ನೀತಿ ನಿಯಮಗಳು ಸರಿಯಾಗಿ ಅವನು ಕೊಟ್ಟಂತಹ ದ್ರವ್ಯದಿಂದ ಉಳಿಸಿ ಬೆಳೆಸಿ ಮಾಡಿ ವ್ಯಾಪಾರ ಉದ್ದಿಮೆಗಳನ್ನು ನಡೆಸ್ತಾ ಬಂದ್ರೆ ಅವನ ಪರಿಶ್ರಮಕ್ಕೂ ಶ್ರದ್ಧೆಗೂ ಇಟ್ಕೊಂಡಿರ್ತಕ್ಕಂತಹ ಎಲ್ಲ ತನ್ನ ಜವಾಬ್ದಾರಿಗಳು ಉತ್ತಮವಾಗಿ ನಿರ್ವಹಿಸಿ ದೈವ ಆಶೀರ್ವಾದದಿಂದ ಅವನು ಸಕಲ ಸಂಪತ್ತು ಭರಿತನಾದ. ಆದ್ರಿಂದ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾನೆ ಬ್ರಾಹ್ಮಣ ಉತ್ತಮ. ಒಂಚೂರು ಹೋಗ್ಬೋದು, ಒಂಚೂರು ನೋಡ್ಬೋದು, 5 ನಿಮಿಷ ಒಂಚೂರು ಓಡಾಡ್ಬೋದು. 3 ದಿವಸ ಆಯ್ತು ನಿದ್ದೆ ಮಾಡಿ ಬರುವೆ.